ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಆಕಾಶ್ನ ಕರ್ಕೊಂಡು ಅಜಿತ್ ಮನೆಗೆ ಬರ್ತಾನೆ. ಮನೆಗೆ ಬರ್ತಿದ್ದಂಗೆ ಅಂಜನ ಅಂತ ಕೂಗ್ತಾ ಇರ್ತಾನೆ. ಮನೆಯವ್ರು ಎಲ್ಲರೂ ಅಜ್ಜಿ ರೂಮಲ್ಲಿ ಕೂತಿರ್ತಾರೆ. ಇದ್ಯಾಕೆ ಅಜಿತ್ ಈ ಥರ ಕೂಗ್ತಿದ್ದಾನಲ್ಲ ಅಂತಾಗ ಮನೆಯವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಎಲ್ಲರೂ ಕೆಳಗಡೆಗೆ ಬರ್ತಾ ಇರ್ತಾರೆ. ಅವಾಗ ಅಜ್ಜಿ ನಾನು ಬರ್ತೀನಿ ಅಂತ ಹೇಳಿ ಅವ್ರನ್ನು ಕಾಲು ನೋವಿದ್ರೂ ಕಷ್ಟಪಟ್ಕೊಂಡು ಕೆಳಗಡೆಗೆ ಬರ್ತಾರೆ. ಅವಾಗ ಅಜಿತ್ ಆಕಾಶ್ನ ಕರ್ಕೊಂಡು ಮನೆ ಒಳಗಡೆಗೆ ಬರ್ತಾನೆ. ಅವಾಗ ರಮಣ್ಣ ಅವ್ರು ಕೇಳ್ತಾರೆ, ಏನೋ ಅಜಿತ ಇದನ್ನೇ ಈಗ ಮನೆಗೆ ಬಂದ್ಬಿಟ್ಟು ಈ ಥರ ಕೂಗ್ತಾ ಇದೆಯಲ್ಲ, ಏನು ಸಮಾಚಾರ ಅಂತ ಕೇಳ್ತಾ ಇರ್ತಾರೆ. ಅವಾಗ ವಿಷಯ ನಾನೇ ಹೇಳಲ್ಲ ಅಥವಾ ನೀನು ಹೇಳ್ತೀಯ ಅಂಜು ಅಂತ ಕೇಳ್ತಾ ಇರ್ತಾನೆ. ಅವಾಗ ಅಂಜನ ಸುಮ್ಮನೆ ನಿಂತಿರ್ತಾಳೆ. ಅವಾಗ ವಿಷಯ ನಾನೇ ಹೇಳ್ತೀನಿ ಅಂತ ಹೇಳೋದಕ್ಕೆ ಹೋಗ್ತಾನೆ. ಇಲ್ಲ ನಾನೇ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಂಜನ, ನಾನು ಕಾಲೇಜಲ್ಲಿ ಓದ್ತಾ ಇರಬೇಕಾದ್ರೆ ಇವನು ನನಗೆ ಪ್ರೀತಿ ಮಾಡು ಅಂತ ಹಿಂಸೆ ಕೊಡ್ತಾ ಇದ್ದ ಅಂತ ಹೇಳ್ತಾ ಇರ್ತಾಳೆ. ಇನ್ನೇನಿಲ್ಲ ನಾನು ಹೇಳ್ತೀನಿ ಬಿಡು ಅಂತ ಹೇಳಿ ಆಕಾಶ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ಅವಳನ್ನ ತುಂಬ ಪ್ರೀತಿ ಮಾಡ್ತಾಯಿದ್ದೆ. ನಾನು ಕೆನಡಾದಲ್ಲಿ ನಾವಿಬ್ಬರು ಒಟ್ಟಿಗೆ ಓದ್ತಾ ಇರ್ಬೇಕಾದ್ರೆ ನಾನು ಅವಳನ್ನ ಪ್ರೀತಿಸ್ತಾ ಇದ್ದೆ. ಪ್ರೀತಿ ಮಾಡ್ತಾ ಅವಳು ಸಡನ್ನಾಗಿ ಇಂಡಿಯಾಗೆ ಬಂದಳು. ಇಂಡಿಯಾ ಬಂದಾದ್ಮೇಲೂ ನಾನು ವಾಪಸ್ ಬಂದುಬಿಡು ನೀನು ಅಂತ ಎಷ್ಟೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡೆ. ಅವಳು ವಾಪಸ್ ಬರಲೇ ಇಲ್ಲ. ಅದಕ್ಕೇ ನಾನು ಇಂಡಿಯಾಗೆ ಬಂದೆ ಅವಳನ್ನ ವಾಪಸ್ ಕರ್ಕೊಂಡು ಹೋಗೋಣ ಅಂತ. ಆದರೆ ಇವಾಗ ಅವಳು ನೋಡಿದ್ರೆ ಫೋನ್ಗೆ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾ ಇರ್ತಾನೆ. ನನ್ನ ಹತ್ರನೇ ಬೇರೆ ಹೇಳ್ದು ಹೇಳೋ, ಇಲ್ಲೇನು ಹೇಳ್ತಾ ಇದೆಯಾ ಅಂತ ಹೇಳ್ತಾ ಇರ್ತಾನೆ ಅಜಿತ್. ಅವಾಗ ಆಯಿತು ನಾನು ಅದನ್ನೇ ಹೇಳ್ತೀನಿ ಅಂತ ಹೇಳ್ತಾನೆ. ಅವಳನ್ನ ನಾನು ಪ್ರೀತಿ ಮಾಡ್ತಿದ್ದೆ, ನಾನು ಪ್ರೀತಿ ಮಾಡ್ತಿದ್ದೆ ಅಂತ ಪ್ರಪೋಸ್ ಮಾಡಿದೆ. ಅವಳು ನನ್ನ ಫ್ರೆಂಡ್ಶಿಪ್ಪಲ್ಲೇ ಟ್ರೀಟ್ ಮಾಡ್ತಾಯಿದ್ಲು. ನಾನು ತುಂಬ ಕಾಡಿ ಬೇಡಿ ಎಲ್ಲ ಮಾಡಿದೆ. ಆದ್ರೂ ಅವಳ ಮನಸ್ಸು ಬದಲಾಗಿಲೇ ಇಲ್ಲ. ಆದ್ರೂ ನಾನು ಅವಳನ್ನ ಪ್ರೀತಿ ಮಾಡೋದನ್ನ ಕಮ್ಮಿ ಮಾಡಲಿಲ್ಲ. ಆಮೇಲೆ ನನಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು. ಅದಕ್ಕೆ ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡಿದೆ. 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ಲು. 10 ಲಕ್ಷ ತೊಗೊಂಬರೋಕ್ಕೆ ಹೇಳಿದ್ದೆ ನಾನು, ನಾಳೆ ಕೊಡ್ತೀನಿ ಅಂತ ಹೇಳಿದ್ಲು. ಅಷ್ಟರಲ್ಲಿ ಸಾರ್ ಬಂದು ನಾನು ಅರೆಸ್ಟ್ ಮಾಡಿಬಿಟ್ರು ಅಂತ ಹೇಳ್ತಾ ಇರ್ತಾನೆ. ಅವಾಗ ಏನೋ ನೀನು ಎಂಥ ಮನುಷ್ಯನೋ, ನಿನಗೆ ಬುದ್ಧಿ ಇಲ್ವೇನೋ, ಈ ಥರ ಸಂಸಾರಸ್ಥರ ಮನೆಗೆ ಇರೋ ಹುಡುಗಿನ ಈ ಥರ ಎಲ್ಲ ಹಿಂಸೆ ಮಾಡ್ತಾರ ಅಂತ ಅಜ್ಜಿ ಬೈತಾ ಇರ್ತಾರೆ. ಅವಾಗ ಅವ್ನು ಸುಮ್ಮನೆ ನಿಂತಿರ್ತಾನೆ. ಅವಾಗ ಈ ಥರ ಮಾಡೋದಕ್ಕೂ ಮುಂಚೆ ನಿನಗೆ ಯಾರು ಅಕ್ಕ ತಂಗಿರಿರ್ಲಿಲ್ವ, ಯಾಕೆ ಈ ಥರ ಮಾಡ್ತೀಯ ಅಂತ ಸಂಗೀತ ಬೈತಾ ಇರ್ತಾಳೆ. ಆವಾಗ ದೇವಯಾನಿ ಅಂಜುನ ಕೇಳ್ತಾಳೆ, ಏನು ಅಂಜು ಇಷ್ಟೆಲ್ಲ ಸಮಸ್ಯೆ ಆಗಿದೆ, ನೀನು ನಮಗೊಂದು ವಿಷಯನೂ ಹೇಳಿಲ್ವಲ್ಲೇ. ಅವ್ನು ಈ ಥರ ಅರೆಸ್ಟ್ ಮಾಡ್ತಿದ್ದಾನೆ ಅಂದ್ರೂ ವಿಷಯನೂ ಹೇಳ್ದೆ, ಸೈಲೆಂಟಾಗಿ 10 ಲಕ್ಷ ಬೇಕು ಅಂತ ಹೇಳ್ದೆ. ಆದರೆ ಇದೇ ಕಾರಣಕ್ಕೆ ಅಂತ ಹೇಳಿದರೆ ನಮ್ಮನೇಲೇ ಪೊಲೀಸ್ ಆಫೀಸರ್ ಇದ್ದಾರೆ, ಅವರೇ ನೋಡ್ಕೊತಾ ಇರಲಿಲ್ವಾ, ನೀನು ಯಾಕೆ ನಮ್ಮ ಹತ್ರ ವಿಷಯ ಹೇಳಿಲ್ಲ ಅಂತ ಕೇಳ್ತಾ ಇರ್ತಾಳೆ. ಅದು ಹೇಗೆ ಹೇಳಿ ಮಾಮ್, ಅವ್ನು ಈ ಥರ ಟಾರ್ಚರ್ ಕೊಡ್ತಾ ಇದ್ದ ನನಗೆ. ಆ ಟಾರ್ಚರ್ ಕೊಡ್ತಾ ಇರೋದನ್ನ ಮನೆಯಲ್ಲಿ ಯಾವ ಥರ ಹೇಳೋದು ನಾನು, ಅದಕ್ಕೆ ನಾನು ಹೇಳೋದಕ್ಕಾಗಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಈ ಥರ ಪುಂಡು ಪೊಕ್ರಿಗಳಿಗೆ ನೀನು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂಜು, ನೀನು ಮನೇಲಿ ಹೇಳಬೇಕಾಗಿತ್ತು. ಅಜಿತ ಇವ್ನು ಮಾತ್ರ ಹಿಂಗೆ ಸುಮ್ಮನೆ ಬಿಡಬೇಡ, ಸರಿಯಾಗಿ ರಿಮೈಂಡ್ ಎತ್ಬಿಟ್ಟು ಸ್ಟೇಷನ್ ಒಳಗಡೆಗೆ ಹಾಕು ಅಂತ ರಮಣ ಹೇಳ್ತಾ ಇರ್ತಾರೆ. ಅವಾಗ ನಾನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಾಗ ದೇವಯಾನಿ ಅಂಜುನ ಹಿಂಗೆ ಕೈ ಮುಡ್ತಾಳೆ. ಅವಾಗ ಬೇಡ ಅವನಿಗೆ ಅವ್ರ ಅಪ್ಪ ಅಮ್ಮ ಕಷ್ಟಪಟ್ಟು ಓದಿಸೋದಕ್ಕೆ ಅಂತ ಕೆನಡಾ ಕಳಿಸಿದ್ದಾರೆ. ಇವನು ನೋಡಿದ್ರೆ ಪ್ರೀತಿ ಅಂತ ಹೇಳ್ಕೊಂಡು ಈ ಥರ ಎಲ್ಲ ಮಾಡಿದ್ದಾನೆ. ನಾವು ಯಾವತ್ತೂ ಒಬ್ಬರು ತಂದೆ ತಾಯಿ ಕನಸನ್ನು ನುಚ್ಚುನೂರು ಮಾಡಬಾರ್ದು. ಅವರು ಚೆನ್ನಾಗಿ ಓದಲಿ ಅಂತ ಅಂದ್ಕೊಂಡಿದ್ದಾರೆ. ಆಕಾಶ ಯಾಕೋ ಬೇಕು ನಿಂಗಿದೆಲ್ಲ, ಹೋಗೋ ಚೆನ್ನಾಗಿ ಓದ್ಕೊಂಡು ನಿಮ್ಮ ಅಪ್ಪ ಅಮ್ಮನ ಕನಸನ್ನ ನೆರವೇರಿಸು, ನೀನು ಅವ್ರಿಗೋಸ್ಕರ ಬದುಕಬೇಕು ಕಣೋ, ಈ ಥರ ಎಲ್ಲ ಮಾಡಬೇಡ ಅಂತ ಹೇಳ್ತಾ ಇರ್ತಾಳೆ. ಆವಾಗ ರಮಣ್ ನೋಡೋ ಇಂಥ ಹುಡುಗಿಗೆ ಈ ಥರ ಮಾಡೋದಕ್ಕೆ ಹೋಗಿದೆಯಲ್ಲ, ನಿನಗೇನಾದರೂ ಬುದ್ಧಿ ಇದೆಯಾ ಅಂತ ಬೈತಾ ಇರ್ತಾನೆ. ಅವಾಗ ಅವನು ತಲೆ ಬಗ್ಗಿಸ್ಕೊಂಡು ಹಂಗೆ ನಿಂತಿರ್ತಾನೆ. ನಾನು ಮಾತ್ರ ಇವನ್ನ ಸುಮ್ಮನೆ ಬಿಡೋದಿಲ್ಲ, ಇವನಿಗೆ ನಮ್ಮ ಪೊಲೀಸ್ ಸ್ಟೈಲ್ ಏನು ಮಾಡಬೇಕು ಅಂತ ನನಗೆ ಗೊತ್ತು ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಅಜಿತ್ ಸುಮ್ಮನೆ ಬಿಟ್ಬಿಡು ಅಂತ ಮನೆಯವ್ರು ಹೇಳ್ತಾರೆ. ಆವಾಗ ಸಾರಿ ಸರ್ ಅಂತ ಅವನು ಹೇಳ್ತಾ ಇರ್ತಾನೆ. ಸಾರಿ ಅಲ್ಲ, ಗೆಟ್ ಔಟ್ ಅಂತ ಹೇಳ್ತಾನೆ. ಆವಾಗ ಸೈಲೆಂಟಾಗಿ ಅವನು ಅಲ್ಲಿಂದ ಹೊಂಟೋಗ್ಬಿಡ್ತಾನೆ. ಆವಾಗ ತುಂಬ ಕ್ಲೆವರಾಗಿ ಐಡಿಯಾ ಮಾಡಿ ಅವನ್ನ ಹಿಡ್ಕೊಬಂದು ಇಷ್ಟೊಂದೆಲ್ಲ ಒಳ್ಳೆ ಕೆಲಸ ಮಾಡಿದ್ಯಾ, ಗ್ರೇಟ್ ಅಜಿತ್ ಅಂತ ರಮಣ ಅವ್ರು ಹೇಳ್ತಾ ಇರ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ಅಯ್ಯೋ ಅವನಿಗೆ ಅಂಜು ಮೇಲಿರೋ ಕಾಳಜಿ ಅದು, ಅವಳ
ಮೇಲೆ ಅಷ್ಟು ಕಾಳಜಿ ಇರೋದ್ರಿಂದನೇ ಹೋಗಿ ಆ ಹುಡುಗನ ಹುಡುಕಿ ಈ ಥರದ್ದೆಲ್ಲ ಮಾಡಿದ್ದಾನೆ ಅಂತ ಹೊಗಳುತ್ತಾ ಇರ್ತಾಳೆ. ಆವಾಗ ಅಜಿತ್ ಹೇಳ್ತಾನೆ, ಅಂಜು ಮೇಲೆ ನನಗೆ ಯಾವ ಕಾಳಜಿನೂ ಇಲ್ಲ, ಅವಳ ಮೇಲೆ ನಿಜವಾದ ಕಾಳಜಿ ಇದ್ದಿದ್ದು ನನ್ನ ಹೆಂಡ್ತಿಗೆ. ಅವಳ ಮೇಲೆ ಕಣ್ಣಿಟ್ಟು ಈ ಥರ ಎಲ್ಲ ಅವಳಿಗೆ ಯಾರಿಗೋ ಸಮಸ್ಯೆ ಕೊಡ್ತಾ ಇದ್ದಾರೆ ಅಂತ ಗುರುತಿಸಿ ನನಗೆ ಹೇಳಿದ್ಕೇ ನನಗೆ ಇವತ್ತು ಈ ವಿಷಯನೆಲ್ಲ ಗೊತ್ತಾಗಿದ್ದು. ಅವಳು ಒಂಥರ ಕಾನ್ಸ್ಟೇಬಲ್ ಆಗಬೇಕು ಅಂತ ಆಸೆ ಪಟ್ಟಿದ್ಲು. ಅವಳು ಪೊಲೀಸ್ ಆಫೀಸರ್ ಆಗೋದಕ್ಕೆ ತುಂಬ ಒಳ್ಳೆಯ ಯೋಗ್ಯತೆ ಇದೆ ಅವಳಿಗೆ. ಅವಳನ್ನ ನಾನು ಈ ಮನೆಗೆ ಕಳಿಸಿದ್ದೇನೆ, ಹೋಗಿ ಅಲ್ಲಿ ಅವಳನ್ನ ಅಂಜುನ ಅಬ್ಸರ್ವ್ ಮಾಡು, ಅವಳು ಏನೇನು ಮಾಡ್ತಾಳೆ ಅಂತೆಲ್ಲ ನೋಡು, ನನಗೆ ಇನ್ಫಾರ್ಮೇಷನ್ ಕೊಡು ಅಂತ ಹೇಳಿ ಅದಕ್ಕೇ ಅವಳು ಬಂದು ಈ ಥರ ಎಲ್ಲ ಅವಳು ಏನು ಮಾಡ್ತಿದ್ದಾಳೆ, ಏನು ಪ್ರಾಬ್ಲಮ್ ಇದ್ದಾಳೆ ಅಂತ ನೋಡಿ ನನಗೆಲ್ಲ ಇನ್ಫಾರ್ಮೇಷನ್ ರೈಟ್ ಟೈಮ್ ಕೊಟ್ಟಿದ್ದಕ್ಕೇ ನಾನು ಹೋಗಿ ಅಲ್ಲಿ ಅವನ್ನ ಹಿಡ್ದು ಇವಾಗ ಇಲ್ಲಿ ಕರ್ಕೊಂಬರೋದಕ್ಕಾಗಿದ್ದು ಅಂತ ಹೇಳ್ತಾ ಇರ್ತಾನೆ. ಆವಾಗ ದೇವಯಾನಿ ಕೋಪ ಬರುತ್ತೆ, ಎಲ್ಲ ಇವಳಿಂದಾನೇನಾ ಅಂತ ಕೋಪ ಮಾಡ್ಕೊತಾ ಇರ್ತಾಳೆ. ಅವಳ ಹತ್ರಕ್ಕೆ ಬಂದ್ಬಿಟ್ಟು, ನಿನ್ನಿಂದ ತುಂಬ ಉಪಕಾರ ಆಯ್ತಮ್ಮ, ನನ್ನ ಮಗಳಿಗೆ ತುಂಬ ಸಹಾಯ ಮಾಡಿದ್ಯಾ ನೀನು, ಇದ್ರ ಉಪಕಾರನ ನಾನು ಯಾವಾಗ ಹೆಂಗೆ ಸೇರಿಸ್ಬೇಕೋ ಹಂಗೆ ಸೇರಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಪಾಪ ಅವಳು ಹೇಳ್ತಾ ಇರೋದೆಲ್ಲ ನಿಜ ಅಂದ್ಕೊಂಡು ಪಾಪ ಭೂಮಿನೂ ನಗ್ತಾ ಇರ್ತಾಳೆ. ದೇವಯಾನಿ ನೆಮ್ಮದಿ ಮಾಡ್ಕೋತಾಳೆ. ಅವಳು ಇಲ್ಲಿ ಅಜಿತ್ ಬರೋದಕ್ಕೂ ಮುಂಚೆನೇ ಆ ದೇವಯಾನಿ ಮತ್ತು ಅಶ್ವಿನಿ ಇಬ್ಬರನ್ನೂ ಸೇರಿಕೊಂಡು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆವಾಗ ನಾನು ಈ ಥರ ಸಮಸ್ಯೆಗೆ ಸಿಗಾಕೊಂಡಿದ್ದೀನಿ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಆವಾಗ ಅಶ್ವಿನಿ ಹೇಳ್ತಾಳೆ, ನಿಮ್ಮ ಮಗಳು ಎಂಥ ಫುಲ್ಲು, ಇಂಥ ಟೈಮಲ್ಲಿ ಡೈನಾಮಿಕ್ ಆಗಿರಬೇಕು, ಹೋಗಿ ಇವಳೆ ಚೈಲ್ಡಿಶ್ ಬಿಹೇವಿಯರ್ ಮಾಡಿಕೊಂಡು ಹೆಂಗೆ ಆಡ್ತಿದ್ದಾಳೆ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಅದಕ್ಕೆಲ್ಲ ಏನು ಮಾಡೋದು, ನನ್ನ ಹಣೆ ಬರ ಅಂತ ಹೇಳ್ತಿರ್ತಾರೆ. ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತೀರಾ ಅಂತ ಹೇಳ್ತಿರ್ತಾರೆ. ಟೆನ್ಷನ್ ಹಾಕಲ್ವಾ, ಇಂಥ ವಿಷಯ ಇದು ಅಂತ ಹೇಳ್ತಾ ಇರ್ತಾಳೆ. ಇದು ನನಗೆ ಈ ಚಿಟಿಕೆ ಹೊಡೆಯೋ ಸುಲಭ, ನಾನು ಇದನ್ನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಅದು ಹೇಗೆ ಅಂತ ಕೇಳ್ತಾಳೆ. ಆ ಅಜಿತ್ ಹೋಗಿ ಅವಳನ್ನ ಅಲ್ಲಿ ಮೀಟ್ ಮಾಡೋಷ್ಟರಲ್ಲಿ ನಾನು ಅವಳನ್ನ ಫಿನಿಷ್ ಮಾಡಿಬಿಡ್ತೀನಿ ಅಂತ ಹೇಳ್ತಿರ್ತಾಳೆ. ನಾನು ನಿಂಗೆ ಅವತ್ತೇ ಹೇಳಿಲ್ವಾ, ಎಲ್ಲದಕ್ಕೂ ಕೈಗೆ ರಕ್ತ ಮೆತ್ಕೊಂಡು ಓಡಾಡಬಾರ್ದು, ನಾವು ಕ್ರೈಮ್ ಮಾಡೋದೇ ಎಲ್ಲ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೂ ಮೀರಿದೇನಾದರೂ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ನೀವು ನನಗೆ ಅವ್ರ ಫೋನ್ ನಂಬರ್ ಇಸ್ಕೊಡಿ, ಅಜಿತ್ಗೆ ಹೋಗಿ ಅವನ್ನ ಟ್ರೇಸ್ ಮಾಡೋದಕ್ಕೂ ಮುಂಚೆ ನಾನು ಅವನ್ನ ಟ್ರೇಸ್ ಮಾಡಿಸ್ತೀನಿ, ನನಗೆ ಗೊತ್ತು ಏನು ಮಾಡಬೇಕು ಅಂತ ಹೇಳ್ತಿರ್ತಾಳೆ. ಅಯ್ಯೋ ನೀನು ಅಷ್ಟೆಲ್ಲ ತಲೆ ಕೆಡ್ಸ್ಕೊಬೇಡ, ನಾನು ಹೇಳ್ದಷ್ಟು ಮಾಡು ಸಾಕು, ಅವನು ಅಜಿತ್ ಜೊತೆ ಮನೆಗೂ ಬರಬೇಕು, ಮನೆಗೆ ಬಂದು ಸತ್ಯನೂ ಹೇಳಬೇಕು ಅಂತ ಹೇಳ್ತಿರ್ತಾಳೆ. ಆವಾಗ ಅದನ್ನು ಅಜಿತೇ ಮಾಡ್ತಾನಲ್ಲ, ನಾನು ಯಾಕೆ ಹೋಗ್ಬೇಕು ಅಲ್ಲಿಗೆ ಅಂತ ಹೇಳ್ತಿರ್ತಾಳೆ. ಅಲ್ಲೇ ಇರೋದು ಮೇನ್ ಪಾಯಿಂಟು, ಅವ್ನು ಇಲ್ಲಿ ಬಂದು ಮಾತಾಡಬೇಕು, ಆದರೆ ಅಲ್ಲಿ ನಮ್ಮ ಪರವಾಗಿ ಮಾತಾಡಬೇಕು, ನಮ್ಮ ವಿರುದ್ಧವಾಗಿ ಮಾತಾಡಬಾರ್ದು ಅಂತ ಹೇಳ್ತಿರ್ತಾರೆ. ಆವಾಗ ನನಗೆ ಗೊತ್ತಾಯಿತು ಮೇಡಮ್, ನಾನು ಇವತ್ತು ಆ ಮುದುಕಿಗೆ ಕೊಡ್ಬೇಕಾದ್ರೆ ಮಾತ್ರ ನೀವೇ ಕೊಟ್ಬಿಡಿ, ನಾನು ಏನಕ್ಕೆ ಹೋಗಿದ್ದೀನಿ ಅಂತ ಕೇಳಿದ್ರೆ ಏನಾದರೂ ಹೇಳ್ಬಿಟ್ಟು ಮ್ಯಾನೇಜ್ ಮಾಡಿ, ನಾನು ಅಲ್ಲಿ ಹೋಗಿ ಮ್ಯಾನೇಜ್ ಮಾಡ್ತೀನಿ, ನೀವು ಅದನ್ನ ನನಗೆ ಬಿಟ್ಬಿಡಿ ಅಂತ ಹೇಳ್ತಾಳೆ. ಆವಾಗ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಇಬ್ಬರು ಖುಷಿಯಾಗಿ ಅವಳು ಅಲ್ಲಿಗೆ ಇವ್ರಿಗೆ ಬೇಕಾದಂಗೆ ಏನು ಹೇಳ್ಕೊಡ್ಬೇಕು ಅದನ್ನ ಹೇಳ್ಕೊಡೋದಕ್ಕೆ ಅಂತ ಅವಳು ಅಲ್ಲಿಗೆ ಹೋಗ್ತಾಳೆ. ರೂಮಲ್ಲಿ ಕೂತಿರ್ತಾನೆ. ಆವಾಗ ಅಲ್ಲಿಗೆ ಭೂಮಿ ಬರ್ತಾಳೆ. ಭೂಮಿ ಬಂದುಬಿಟ್ಟು ಅವಳ ಪಡಗಳು ಹಾಸ್ಕೊಂಡು ಮಲ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ. ತುಂಬ ಥ್ಯಾಂಕ್ಸ್, ನಿನ್ನಿಂದ ತುಂಬ ಉಪಕಾರ ಆಯಿತು ಅಂತ ಹೇಳ್ತಿರ್ತಾನೆ ಅಜಿತ್. ಏನು ಸಾಹೇಬ್ರೆ, ನನ್ನಿಂದ ಏನಂತ ಉಪಕಾರ ಆಯಿತು ಅಂತ ಕೇಳ್ತಿರ್ತಾಳೆ. ನೀನು ನಮ್ಮ ಮನೆಯವ್ರ ಮೇಲೆ ಅಷ್ಟೊಂದು ಕಾಳಜಿ ತೋರಿಸಿ ಇವತ್ತು ಹೇಳಿಲ್ಲ ಅಂದರೆ ಅದರಿಂದ ಏನೇನೇನು ಸಮಸ್ಯೆ ಆಗ್ತಿತ್ತು ಅದನ್ನೆಲ್ಲ ಪರಿಹಾರ ಮಾಡಿದ್ಯಾ ನೀನು ಅಂತ ಹೇಳ್ತಿರ್ತಾರೆ. ಅದೆಲ್ಲ ನನ್ನ ಕರ್ತವ್ಯ ಸಾಹೇಬ್ರೆ, ಅದರಲ್ಲಿ ಏನಿದೆ ಬಿಡಿ ಅಂತ ಹೇಳ್ತಿರ್ತಾರೆ. ನನಗೆ ಇಲ್ಲಿ ಒಂದು ಕೇಸ್ನ ನಾನು ಸ್ಟಡಿ ಮಾಡ್ತಾಯಿದ್ದೀನಿ, ಮನಸ್ವಿನಿ ಕೇಸು, ಅವಳನ್ನ ಕಂಡುಹಿಡಿಬೇಕಲ್ವ, ಅದಕ್ಕೆ ನನಗೆ ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ನಾನು ಅದನ್ನ ಸ್ಟಡಿ ಮಾಡಿಬಿಟ್ಟು ಮಲ್ಕೊತೀನಿ, ನೀನು ಮಲ್ಕೊ ಅಂತ ಹೇಳ್ತಾರೆ. ಆವಾಗ ಭೂಮಿ ಹೋಗಿ ಮಲ್ಕೊತಾಳೆ. ಅವಳು ನಿದ್ದೆ ಮಾಡ್ತಾ ಇರ್ತಾಳೆ. ಆದರೂ ಅಜಿತ್ ಕೇಸ್ ಸ್ಟಡಿ ಮಾಡ್ತಾ ಮಾಡ್ತಾ ಅವನಿಗೂ ನಿದ್ದೆ ಬರ್ತಾ ಇರುತ್ತೆ. ಕಣ್ಣು ತೂಗುಡಿಸ್ತಾ ಇರ್ತಾನೆ. ಅದನ್ನು ಭೂಮಿ ನೋಡ್ತಾಳೆ. ನೋಡ್ಬಿಟ್ಟು ಹೋಗಿ ಇಮಿಡಿಯೇಟ್ಲಿ ಟೀ ಮಾಡ್ಕೊಂಬರ್ತಾಳೆ. ಟೀ ಮಾಡ್ಕೊಬಂದ್ಬಿಟ್ಟು ತಗೊಳ್ಳಿ ಸಾಹೇಬ್ರೆ ಅಂತ ಟೀ ಕೊಡ್ತಾಳೆ. ಆವಾಗ ಟೀ ಕುಡಿತಾ ಇರ್ತಾನೆ ಅವನು. ಆ್ಯಕ್ಚುಲಿ ಗಂಡಂದ್ರು ನಿದ್ದೆ ಮಾಡಿಲ್ಲ ಅಂದರೆ ಈ ಹೆಂಡತಿ ಆದವರು ಹಿಂಸೆ ಕೊಟ್ಟು ಫಸ್ಟು ನಿದ್ದೆ ಮಾಡಿ ಅಂತ ಹೇಳ್ತಾರಲ್ವ, ನೀನು ಯಾಕೆ ನನಗೆ ನಿದ್ದೆ ಮಾಡು ಅಂತ ಹೇಳಿಲ್ಲ ಅಂತ ಕೇಳ್ತಿರ್ತಾನೆ. ಹೌದು ಸಾಹೇಬ್ರೆ, ನಮ್ಮ ಅಪ್ಪ ಏನಾದ್ರು ನಿದ್ದೆ ಮಾಡಿಲ್ಲ ಅಂದರೆ ತುಂಬ ಜಗಳ ಮಾಡಿ ಆದ್ರೂ ನಿದ್ದೆ ಮಾಡೋ ಥರ ಮಾಡ್ತಿದ್ರು, ಆದರೆ ನಾನು ಸ್ವಲ್ಪ ಡಿಫ್ರೆಂಟು ಅಂತ ಹೇಳ್ತಾ ಇರ್ತಾಳೆ. ಅದೇನು ಅಂತ ಕೇಳ್ತಾನೆ. ಆವಾಗ ನೀವು ಈ ಕಾಯೋನು ಯಾವಾಗ್ಲೂ ಎಚ್ಚರವಾಗಿರಬೇಕು, ಇಲ್ಲ ಅಂದರೆ ಹಿಂಸೆ ಕೊಡೋರು ಅವ್ರು ಎಚ್ಚರ ಆಗಿಬಿಡ್ತಾರೆ, ಆವಾಗ ಕ್ರೈಮ್ ರೇಟ್ ಜಾಸ್ತಿ ಆಗುತ್ತೆ. ನೀವು ಎಚ್ಚರವಾಗಿದ್ದರೆ ತಾನೇ. ಪಾಪ ನೀವು ಈ ಮನೆಯಲ್ಲಿ ಶ್ರವಣ್ ಸಾಹೇಬರು ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ ಅವ್ರ ಮಗಳನ್ನ ಹುಡುಕಾಡೋದಕ್ಕೋಸ್ಕರ. ನೀವು ಇದರಲ್ಲಿ ಕಷ್ಟಪಟ್ಟು 1-2 ದಿನ ನಿದ್ದೆ ಕಟ್ಟರು ಏನು ಸಮಸ್ಯೆ ಇಲ್ಲ. ನೀವು ನಿದ್ದೆ ಕಟ್ಟಿ ಅವ್ರಿಗೊಂದು ಸಹಾಯ ಆಯಿತು ಅಂದರೆ ಅದು ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನಾನು ಅದನ್ನು ತ್ಯಾಗ ಮಾಡಿ ಸುಮ್ಮನೆ ಆಗಿದ್ದೀನಿ ಅಂತ ಹೇಳ್ತಿರ್ತಾಳೆ. ವಾ ಸೂಪರ್ ಗ್ರೇಟು ಅಂತ ಹೇಳ್ತಾ ಇರ್ತಾನೆ. ಆವಾಗ ಅದೇನು ಗ್ರೇಟು, ನೀವು ಆದ್ರೂ ಸಿಡಕ್ ಮತಿ ಸಿಂಗಾರಪ್ಪ ಒಳ್ಳೆ ಕೋತಿ ಥರ ಕಪಿಚೇಷ್ಟೆ ಆಡ್ತಿರ್ತೀರ ಅಂತ ಹೇಳ್ತಿರ್ತಾಳೆ. ಆವಾಗ ಏನು ಹೇಳ್ತಿದ್ಯಾ ನೀನು ಅಂತ ಹೇಳಿ ಅವಳನ್ನ ಅಟ್ಟಾಡ್ಸ್ಕೊಂಡು ಹೋಗ್ತಾನೆ. ಅವರಿಬ್ಬರೂ ಚೇಷ್ಟೆ ಮಾಡ್ತಾ ಇರ್ತಾರೆ. ಆವಾಗ ಓಡ್ ಬಂದು ಅವಳು ಹಾಸಿಗೆ ಮೇಲೆ ಬಿದ್ದೋಗ್ಬಿಡ್ತಾಳೆ. ಅವಳ ಜೊತೆಗೆ ಅಜಿತ್
ಅಜಿತ್ನು ಹಾಸಿಗೆ ಮೇಲೆ ಬಿದ್ದೋಗ್ತಾನೆ. ಇಬ್ಬರು ಮಕ್ಕ ನೋಡ್ತಾ ಇರ್ತಾರೆ. ಆಮೇಲೆ ಅಜಿತ್ ಸೈಲೆಂಟಾಗಿ ಎದ್ಬಿಟ್ಟು ಫೈಲ್ನಾಗ ತಗೊಂಡು ಆಚೆ ಕಡೆ ಹೊಂಟೋಗ್ಬಿಡ್ತಾನೆ. ದೇವಯಾನಿ ರೂಮಲ್ಲಿ ನಿಂತ್ಕೊಂಡಿರ್ತಾಳೆ. ಅಲ್ಲಿಗೆ ಅಂಜು ಓಡ್ ಬಂದ್ಬಿಟ್ಟು ಮುತ್ತೆಲ್ಲ ಕೊಟ್ಟು ತುಂಬ ಥ್ಯಾಂಕ್ಸ್ ಮಾಮ್, ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ ನೀನು ಅಂತ ಹೇಳ್ತಿರ್ತಾಳೆ. ಅವಾಗ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಮಾಮ್ ಅಂತ ಕೇಳ್ತಿರ್ತಾಳೆ. ನಿನಗೇನು ಇನ್ಮೇಲೆ ನಾಳೆಯಿಂದ ನಿನ್ನ ಲೈಫಲ್ಲಿ ಆಕಾಶ ಅನ್ನೋ ಚಾಪ್ಟರ್ ಮುಗೀತು, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಇನ್ನೇನಿದ್ರು ನೀನು ಅಜಿತ್ನ ಹೆಂಗೆ ಪಡ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇರು ಅಂತ ಹೇಳ್ತಿರ್ತಾಳೆ. ಅವಾಗ ಹೌದು ಮಾಮ್, ನಾನು ಅಜಿತ್ನ ಪಡ್ಕೊತೀನಿ, ಆದರೆ ಮಧ್ಯದಲ್ಲಿ ಈ ಭೂಮಿ ಅನ್ನೋಳು ಒಬ್ಳು ಇದ್ದಲ್ಲ, ಅವಳಿಂದನೇ ನಂಗೆ ಸಮಸ್ಯೆ ಅಂತ ಹೇಳ್ತಾ ಇರ್ತಾಳೆ. ನೀನು ಅವಳ ಬಗ್ಗೆನೂ ತಲೆ ಕೆಡಿಸ್ಕೊಂಬೇಡ, ಇನ್ನು ಒಂದಿನ ಟೈಮ್ ಕೊಡು, ಅವಳ ಸಮಸ್ಯೆನೂ ನಾನು ಬಗೆಹರಿಸ್ತೀನಿ. ಆಮೇಲಿಂದ ನೀನು ಅಜಿತನ್ನ ಹೆಂಗೆ ಪಡ್ಕೋಬೇಕು ಹಂಗೆ ಪಡ್ಕೋ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಆಯಿತು ಮಾಮ್, ತುಂಬ ಥ್ಯಾಂಕ್ಸ್ ಮಾಮ್ ಅಂತ ಹೇಳ್ಬಿಟ್ಟು ಅವಳು ಆಚೆಗೆ ಹೋಗ್ತಾ ಇರ್ತಾಳೆ. ಆವಾಗ ಇವಳು ಇಮಿಡಿಯೇಟ್ಲಿ ಅಶ್ವಿನಿಗೆ ಫೋನ್ ಮಾಡ್ತಾಳೆ. ಅಶ್ವಿನಿಗೆ ಫೋನ್ ಮಾಡಿಬಿಟ್ಟು ತುಂಬ ಥ್ಯಾಂಕ್ಸ್ ಅಶ್ವಿನಿ, ನಿನ್ನಿಂದ ತುಂಬ ಉಪಕಾರ ಆಯಿತು. ಆಕಾಶನ ನಮಗೆ ಹೆಂಗೆ ಬೇಕು ಆ ಥರ ನೀನು ನೀಟಾಗಿ ಫೈನ್ ಟ್ಯೂನ್ ಮಾಡಿದ್ದೆ, ಅದ್ರ ಪ್ರಕಾರನೇ ಬಂದು ಅವ್ನು ಮಾತಾಡ್ದ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಹೌದು, ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬೇಡಿ, ಇದು ವೆರಿ ಈಸಿ ಮ್ಯಾಟ್ರು ಅಂತ ಹೇಳ್ತಾ ಇರ್ತಾಳೆ. ನಾನು ಇದಕ್ಕೆ ನೀನು ಮಾಡಿದ ಉಪಕಾರಕ್ಕೆ ನೀನು ಪ್ರತಿಯಾಗಿ ನಿನ್ಗೆ ಯಾವಾಗ ಏನು ಅವಶ್ಯಕತೆ ಇರುತ್ತೋ ಆ ಸಹಾಯನ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಓಕೆ ಮ್ಯಾಮ್, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅವ್ರು ಫೋನ್ ಕಟ್ ಮಾಡ್ತಾರೆ. ಅಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಾರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.